ಈ ಮಧುಮೇಹ ಅಂದರೆ ಡಯಾಬಿಟಿಸ್ ಕಾಯಿಲೆ ಇರತಕ್ಕಂಥ ರೋಗಿಗಳಲ್ಲಿ ಸಕ್ಕರೆ ಲೆವೆಲ್ ಕಮ್ಮಿ ಆಗ್ತದೆ. ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು, ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಕೆಲವು ಮಾಹಿತಿನ ಕೊಡ್ತೀರಾ? Welcome to 30 Seconds of Health with Clear Medi Healthcare. ನಮ್ಮ ಡಾಕ್ಟರ್ ಅನಿತಾ ಶೇಷಾದ್ರಿ, ಹಿರಿಯ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರು ನಮ್ಮ ಜೊತೆಲಿದ್ದಾರೆ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಅಂದರೆ ನಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಬರುವಂತಹ ತೊಂದರೆಗಳು. ಆದರೆ ಈ ಪೇಷಂಟ್ಸ್ ಅಲ್ಲಿ ಶುಗರ್ ಲೆವೆಲ್ಸು ಕಮ್ಮಿ ಆಗೋದು ಸಾಮಾನ್ಯವಾಗಿ ನಾವು ಕಂಡುಬರುತ್ತೇವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಟೈಮಿಗೆ ಕರೆಕ್ಟಾಗಿ ಆಹಾರ ತಗೊಳ್ಳದೇ ಇರುವುದು, ಮಾತ್ರೆ ತಗೊಂಡು ಅಥವಾ ಇನ್ಸುಲಿನ್ ತಗೊಂಡು ನಂತರ ತುಂಬ ಹೊತ್ತು ಅರ್ಧ ಗಂಟೆಗೂ ಮೀರಿ ಆಹಾರ ತಗೊಳ್ಳದೇ ಇರೋದು ತುಂಬ ಸಾಮಾನ್ಯ ಮತ್ತು ಮುಖ್ಯ ಕಾರಣವಾಗಿರುತ್ತದೆ. ಅದರ ಜೊತೆಗೆ ಕೆಲವು ಸಂದರ್ಭಗಳು ಇನ್ಫೆಕ್ಷನ್ಸು, ಕಿಡ್ನಿ ಪ್ರಾಬ್ಲಮ್ಸ್, ಇದರಲ್ಲೂ ಸಹ ನಾವು ಶುಗರ್ ಲೆವೆಲ್ಲು ಕಮ್ಮಿ ಆಗೋದನ್ನು ಕಂಡು ಬರ್ತೀವಿ. ಹಾಗಾಗಿ ಈಗ ಆಲ್ರೆಡಿ ನಮಗೆ ಡಯಾಬಿಟಿಸ್ ಸಮಸ್ಯೆ ಇರೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಗೆ, ಒತ್ತಡಗಳಿಗೆ ನಾವು ಇದಾಗಬಾರ್ದು. ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಆಸ್ಪತ್ರೆನ ತಲುಪಿ. ನಮ್ಮ ಕ್ಲಿಯರ್ ಮೆಡಿ ಆಸ್ಪತ್ರೆನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಮುಂದೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ನ ನೀವು ಸಂಪರ್ಕಿಸ್ಬೋದು. ಒಳ್ಳೆಯದಾಗಲಿ ಸ್ನೇಹಿತರೆ.